ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ ತಗೋ ಟೀ ಕುಡಿ. ನನಗೆ ಬೇಡ ರಾಜಿ, ನನಗೇನಕ್ಕೂ ಮನಸ್ಸಿಲ್ಲ. ಅಕ್ಕ ಬಾವ ನಿನ್ಮೇಲೆ ಕೋಪ ಮಾಡ್ಕೊಳ್ಳೋದುಂಟಾ? ಅವ್ರು ಯಾವುದೋ ಒಂದು ಟೆನ್ಷನಲ್ಲಿ ಹಾಗೆ ಹೇಳಿರ್ತಾರೆ. ನೀನು ಅದನ್ನು ಸೀರಿಯಸ್ ಆಗಿ ತಗೋಬೇಡ ಕಣೆ. ನನಗೆ ಗೊತ್ತು ರಾಜಿ, ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ಅವ್ರು ನನ್ನ ಜೊತೆ ಮಾತಾಡಿದ್ದು ಕೋಪದಿಂದ ಅಲ್ಲ, ಯಾವುದೋ ಒತ್ತಡದಿಂದ ಅಂತಲೂ ಗೊತ್ತು. ಆದರೆ ಅವ್ರಿಗೆ ಹಠ ಮಾಡ್ತಿರೋದು ಮುಂದೊಂದು ದಿನ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ನನ್ನ ಚಿಂತೆ. ಯಾಕಪ್ಪ ಏನಾಯ್ತು? ಯಾಕೆ ಹೀಗೆ ಬರ್ತಿದ್ಯಾ? ಯಾಕಪ್ಪ ಏನಾಯ್ತು? ಕಾಲೋನಿಯವ್ರ ಹತ್ರ ಮಾತಾಡ್ದೆ ತಾನೆ, ಅವ್ರು ಒಪ್ಕೊಂಡ್ರಾ? ಇಲ್ಲ ಕಣವ, ನಾನು ತಪ್ಪು ಮಾಡ್ಬಿಟ್ಟೆ. ನೀನು ಹೇಳ್ದಂಗೆ ನಾನು ಅಲ್ಲಿಗೆ ಹೋಗ್ಬಾರ್ದಾಗಿತ್ತು. ನಾನು ಹೋಗಿ ತಪ್ಪು ಮಾಡ್ಬಿಟ್ಟೆ ಮಗಳೇ. ಯಾಕಪ್ಪ ಏನಾಯ್ತೀಗ? ಆ ಹಾಳಾದ ವಿಜಯಮ್ಮ ನನ್ನ ಹೆಸರು ನಿನ್ನ ಹೆಸರು ಹಾಳು ಮಾಡಬೇಕು ಅಂತ ಹಠ ತೊಟ್ಬಿಟ್ರೋಳು ಕಣವ. ಕಾಲೋನಿಯವರು ವಿಜಯಮ್ಮ ಹೇಳಿದ್ದೆಲ್ಲ ದಿಟ್ಟುವ ಅಂತ ನನ್ನ ಪ್ರಶ್ನೆ ಕೇಳಿದ್ರು. ನಾನು ಇನ್ನೇನು ಹೇಳಬೇಕು ಅನ್ನೋ ಅಷ್ಟರಲ್ಲಿ ಸಾಹೇಬರು ಬಂದ್ಬಿಟ್ರು ಕಣವ. ಕಾಲೋನಿ ಮಕ್ಕಳಿಗೆ ಓದಕ್ಕೆ ಹಾಲು ಕಟ್ಟಿಸ್ತೀನಿ, 2 ಮಾತೇ ಇಲ್ಲ ಅಂತ ಸಾಹೇಬ್ರು ಅಂದ್ಬಿಟ್ರು ಕಣವ. ವಿಜಯಮ್ಮನ್ನೇನೋ ಕಾಲೋನಿ ಜನಗಳು ಬೈದು ಕಳಿಸ್ಬಿಟ್ರು. ಆದ್ರೆ ಏನಾಯ್ತಪ್ಪ? ಅಳಿಯಂದ್ರು ಮಾತು ಶುರು ಮಾಡಿದಾಗ ನಾನು ಹೇಳ್ದೆ ಕಣವ, 25 ಲಕ್ಷ ಸಾಲ ಮಾಡಿ ಇಲ್ಲಿ ಕಟ್ಟೋದು ಬೇಡ, ಕಷ್ಟ ಆಯ್ತದೆ ಅಂದೆ. ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡೆ ಮಾತಾಡ್ಬಿಟ್ರು. ಈ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಶಾಲೆ ಕಟ್ಟದೆ ಅಂದ್ಬಿಟ್ರು. ನನ್ನನ್ನಂತೂ ನೀವಂತೂ ಈ ವಿಚಾರಕ್ಕೆ ತಲೆನೇ ಹಾಕ್ಬೇಡಿ ಅಂತ ನನಗೆ ಕೈಯೇ ಮುಗಿದ್ಬಿಟ್ರು ಕಣವ. ನನಗೆ ಬೇಜಾರಾಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನಾನು ಹೇಳಿಲ್ವಪ್ಪ ಅವ್ರಿಗೆ ತಿಳಿಸ್ದೆ ನಾವೇನ್ ಮಾಡಿದ್ರು ತಪ್ಪಾಗುತ್ತೆ ಅಂತ? ಹಂಗಂತ ಸುಮ್ಮನಿರಕ್ಕಾಯ್ತದ ಮಗಳೇ, ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕಲ್ವಾ? ಯಾಕೆ ಹೇಳು, ಕಷ್ಟಕ್ಕೆ ಸಿಗಾಕೊಳ್ಳೋದು ನಮ್ಮಳಿ ಅಂದ್ರಲ್ವೇ, ಅವ್ರಿಗೆ ನೋವಾದ್ರೆ ನಮಗೂ ನೋವಲ್ವೇನವ? ಹೋಗ್ಲಿ ಬಿಡು ಅಪ್ಪ, ನೀನೇನು ಚಿಂತೆ ಮಾಡ್ಬೇಡ. ಆ ದೇವ್ರು ನಮ್ಗೊಂದು ದಾರಿ ತೋರಿಸ್ತಾನೆ. ಅವ್ರು ನಮಗ್ ಮೋಸ ಮಾಡಲ್ಲಪ್ಪ. ಸುಭಾಷ್ ಏನ್ ಮಾಡ್ತಿದ್ಯಾ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇದೆಲ್ಲ ಯಾವತ್ತೋ ಮಾಡ್ತಿದ್ ಕೆಲ್ಸ. ಇವಾಗ ಮೊದ್ಲು ತರ ನನ್ ಕೈ ಓಡಲ್ಲ, ನನ್ ತಲೆ ಓಡಲ್ಲ, ಮೊದ್ಲು ತರ ನನ್ ಕಾನ್ಫಿಡೆನ್ಸು ಇಲ್ಲ. ನೀನ್ ಸುಮ್ನೆ ಫೋರ್ಸ್ ಮಾಡ್ಬೇಡ ನನ್ನ. ನೋಡಿದ್ಯಾ ಸುಭಾಷ್, ಇದಕ್ ಮುಂಚೆ ನನ್ ಕಂಡ್ರೆ ಆಗ್ತಿರ್ಲಿಲ್ಲ ನಿಂಗೆ. ನಾನ್ ನಿನ್ ಕಣ್ಮುಂದೆ ಬಂದ್ ನಿಂತ್ಕೊಂಡ್ರೆ ಇಲ್ಲಿರ್ಬೇಡ ಹೊರಟೋಗು ಅಂತ ಕಿರ್ಚಾಡ್ತಿದ್ದೆ. ಆದ್ರೆ ಇವತ್ತು ಇಷ್ಟು ಶಾಂತವಾಗಿ ನಿನ್ಗಾಗ್ತಿರೋ ಸಮಸ್ಯೆನ ನನ್ನ ಹತ್ರ ಹೇಳ್ಕೊತಾ ಇದೆಯಾ. ಇದು ಬದಲಾವಣೆ ಅಲ್ಲದೆ ಇನ್ನೇನ್ ಸುಭಾಷ್? ನಾನ್ ಮಾತಾಡಿದ್ರೆ ಸಾಕು ಕಿವಿ ಮುಚ್ಕೋತಿದ್ದೆ, ಹೊರಟೋಗು ಅಂತ ಕೂಗಾಡ್ತಿದ್ದೆ. ಈಗ ನಾನ್ ಹೇಳೋದನ್ನೆಲ್ಲ ತಾಳ್ಮೆಯಿಂದ ಕೇಳಿಸ್ಕೊತಿದ್ಯಾ. ನಿನ್ ಕಣ್ಣಲ್ಲಿ ಹೊಳ್ಪಿದೆ ಸುಭಾಷ್, ಬದಲಾಗ್ಬೇಕು ಅನ್ನೋ ಮನ್ಸಿದೆ. ನೀನ್ ತುಂಬಾ ಪ್ರಯತ್ನ ಪಡ್ತಿದ್ಯಾ. ಆದ್ರೆ ಅದು ನಿನ್ನ ಪರೀಕ್ಷೆ ಮಾಡ್ತಾ ಇದೆ. ನನಗ್ ನಂಬಿಕೆ ಇದೆ ಸುಭಾಷ್, ನೀನ್ ಆ ಪರೀಕ್ಷೆಯಲ್ಲಿ ಗೆಲ್ತೀಯ, ಬದಲಾಗ್ತೀಯ ಅಂತ ನನಗೆ ಗೊತ್ತು. ನಾನು ಬದಲಾಗ್ತೀನಲ್ಲ, ನಾನು ಗೆಲ್ತೀನಲ್ಲ. ನೋಡು, ನನ್ನ ಬದಲಾವಣೆ, ನನ್ನ ಗೆಲುವು ಹೇಗೆ ಉಂಡೆ ಆಗಿ ನಿನ್ ಕಾಲ್ ಕೆಳಗೆ ಬಿದ್ದಿದೆ ನೋಡು. ಇಲ್ಲಿ ನೋಡು, ಈ ಪೇಪರ್ಗಳನ್ನೆಲ್ಲ ಹೀಗೆ ಉಂಡೆ ಮಾಡಿ ಬಿಸಾಕಿದ್ಯಲ್ಲ, ಇದ್ರ ಅರ್ಥ ಏನ್ ಹೇಳು? ನೀನು ಬದಲಾಗೋದಕ್ಕೆ ಪ್ರಯತ್ನ ಪಡ್ತಿದ್ಯಾ, ಆದ್ರೆ ಆ ಪ್ರಯತ್ನ ಸಾಕಾಗ್ತಿಲ್ಲ ಅಷ್ಟೇ.
ಪ್ರಯತ್ನ ಪಡ್ತಾ ಪಡ್ತಾ ಕೊನೆಗೆ ಗೆಲ್ ಸಿಗುತ್ತೆ ಸುಭಾಷ್. ನೀನ್ ಗೆಲ್ತೀಯ. ಅದನ್ನೇ ಹೇಳ್ತಾ ಇರೋದು. ಪ್ರತಿ ಪ್ರಯತ್ನದಲ್ಲೂ ನಾನು ಸೋಲ್ತಾ ಇದ್ದೀನಿ. ನನ್ನ ಕಾನ್ಫಿಡೆನ್ಸ್ ಕಳ್ಕೊತಾ ಇದ್ದೀನಿ. ನನ್ನ ಆತ್ಮಸ್ಥೈರ್ಯ ಕಳ್ಕೊತಾ ಇದ್ದೀನಿ. ಸುಭಾಷ್, ನಿನ್ಗೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳು. ಒಬ್ಬ ವ್ಯಕ್ತಿ ಒಂದ್ ಊರಲ್ಲಿ ಬಾವಿ ತೋಡೋದಕ್ ಶುರು ಮಾಡ್ತಾನೆ. ಜನ ಎಲ್ಲ ಅವನನ್ನ ನೋಡಿ ಆಡ್ಕೋತಾರೆ, ಬಂಜರು ಭೂಮಿಲಿ ನೀರು ಹುಡುಕ್ತಿದ್ದಾನೆ ಅಂತ. ಆದ್ರೆ ಅವನ್ ಪ್ರಯತ್ನ ಬಿಡ್ಲಿಲ್ಲ. 50 ಅಡಿ ತೋಡ್ದ, 60 ಅಡಿ. ನೀರ್ ಸಿಗ್ಲೇ ಇಲ್ಲ. ಅವಾಗ ಅವ್ನಿಗೆ ಏನ್ ಅನ್ಸ್ತು ಗೊತ್ತಾ? ಜನಗಳು ಹೇಳ್ತಿರೋದೇ ಸರಿ ಇರ್ಬೋದೇನೋ ಅನ್ಸ್ತು. ನಂಬಿಕೆ ಕಳ್ಕೊಂಡ, ಪ್ರಯತ್ನ ಬಿಟ್ಟ. ಅದೇ ದಾರಿಲಿ ಇನ್ನೊಬ್ಬ ಬರ್ತಾನೆ. ಅವನು ಬಾವಿ ತೋಡ್ಬೇಕು ಅನ್ಕೊಂಡಿರ್ತಾನೆ. ಹೇಗೂ ಗುಂಡಿ ಇದೆಯಲ್ಲ ಅಂತ ಅಲ್ಲೇ ಪ್ರಯತ್ನ ಪಡ್ತಾನೆ. ನೀರ್ ಚಿಮ್ಮುತ್ತೆ. ಇದ್ರರ್ಥ ಏನ್ ಹೇಳು ಸುಭಾಷ್? ಮೊದಲನೇ ವ್ಯಕ್ತಿ ಸೋಲ್ನ ಒಪ್ಕೊಳ್ದೆ ಅವನ್ ಪ್ರಯತ್ನನ ಇನ್ನೊಂದು ಸ್ವಲ್ಪ ಮುಂದುವರ್ಸಿದ್ರು ಗೆದ್ಬಿಡ್ತಿದ್ದ. ಆದ್ರೆ ಅವನು ಕೈ ಚಲ್ದ, ಇವನ್ ಗೆದ್ದ. ನಿನ್ ಪ್ರಯತ್ನನೂ ಹಾಗಾಗ್ಬಾರ್ದು ಸುಭಾಷ್. ನೀನ್ ಗೆಲ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡು, ನೀನ್ ನಿಜವಾಗ್ಲೂ ಬದಲಾಗ್ತೀಯ. ಮನೆಯವರೆಲ್ಲ ಆಶ್ಚರ್ಯ ಪಡೋ ಹಾಗೆ, ನಿನ್ನ ಪ್ರೀತಿಸೋ ಹಾಗೆ. ನಾನು ಇವತ್ತು ತುಂಬಾ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಹೇಳು? ನನ್ನ ತಮ್ಮ ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾನೆ ಅಂತ. ಮುಂದುವರ್ಸು ಸುಭಾಷ್, ನಿನ್ ಕೈಲಾಗತ್ತೆ. ಓಹ್, ಯಾಕಿಷ್ಟು ಲೇಟು? ನೀವು 11:15 ಹೇಳಿದ್ದು. ಹ್ಮ್ 11:25. ಇನ್ನು 5 ನಿಮಿಷ ಬಾಕಿ ಅದೆ. ಪರವಾಗಿಲ್ಲ, ವಾಪಸ್ ಕೊಡೋದಕ್ಕೂ ಬರುತ್ತೆ. ಕೊಡೋದು ಗೊತ್ತು, ತಗೊಳ್ಳೋದು ಗೊತ್ತು. ಈ ತಗೊಳ್ಳೋ ವ್ಯವಹಾರ ಎಲ್ಲ ನಮ್ಗೇನ್ ಹೊಸ್ದೆ. ಅಮೌಂಟ್ ರೆಡಿ ಇದೆಯಾ? ರೆಡಿ ಇದೆ. ಹಂಗೆ ಕೆಲವು ಪತ್ರಗಳವೆ. ಇವಕ್ಕೆಲ್ಲ ನಿಮ್ ಕಾರ್ಪೊರೇಟರ್ ಅಪ್ಪನ್ ಸೈನ್ ಬೇಕು. ಅದೆಲ್ಲ ಯಾಕೆ? ಕೆಲವು ಪ್ರಶ್ನೆಗಳನ್ನ ನೀವು ಕೇಳಲೂಬಾರ್ದು, ನಾನು ಉತ್ತರನೂ ಕೊಡ್ಬಾರ್ದು. ನೀವು ಸೈನ್ ಮಾಡಿಸ್ಕೊಡ್ತೀನಿ ಅಂದ್ರೆ ನಾನು ದುಡ್ಡು ಕೊಡ್ತೀನಿ. ನೀವು ಮಾಡಿಸ್ಕೊಡಕ್ಕಾಗಲ್ಲ ಅಂದ್ರೆ ನಾನು ಕೊಡಕ್ಕಿಲ್ಲ. ಏನಂತೀರಾ? ಏನು ಬ್ಲ್ಯಾಕ್ ಮೇಲಾ? ಬ್ಲ್ಯಾಕ್ ಮೇಲು ವೈಟ್ ಮೇಲು ಎಲ್ಲ ಏನೂ ಇಲ್ಲ ಬಿಡಿ. ಅಲ್ಲ, 25 ಲಕ್ಷ ಒಬ್ಬ ಸಾಮಾನ್ಯ ಮನುಷ್ಯ ಜೀವನ ಪೂರ್ತಿ ದುಡಿಯಕ್ ಆಗಂಗಿಲ್ಲ ಅಂತೀನಿ. ಅಂತದ್ರಾಗ ಇಷ್ಟೊಂದು ದುಡ್ಡನ್ನ ಸಾಕ್ಷಿ ಇಲ್ದೆ ಕೊಟ್ಬಿಡಕ್ ಆಯ್ತದ? ಅಲ್ಲ, ಪೇಪರ್ ಸೈನ್ ಹಾಕ್ಸ್ಕೊಡ್ದೆ 10 ರೂಪಾಯಿನ ಕೊಡೋಳಲ್ಲ ಈ ಬಡ್ಡಿ ವಿಜಯಮ್ಮ. ಅಂತದ್ರಾಗೆ 25 ಲಕ್ಷ ಕೊಟ್ಬಿಟ್ಟೇನೆ. ಕೊಡಕ್ಕಿಲ್ಲ ಬಿಡಿ. ಹೀಗ್ ಹೇಳಿದ್ರೆ ಹೇಗೆ? ಮೊದ್ಲಾಗಿದ್ರೆ ಸರಿ, ಈಗ ಅವನಿಗೆ ಹಣ ಬೇಕು. ಅಯ್ಯ, ನಾನೆಲ್ಲ ಹಣ ಕೊಡಕ್ಕಿಲ್ಲ ಅಂತ ಹೇಳ್ದೆ. ಹಣನೂ ಕೊಡ್ತೀನಿ, ಹಂಗೆ ಈ ಪತ್ರನೂ ಕೊಡ್ತೀನಿ. ಹಣನ ತಗೊಂಡೋಗಿ ನಿಮ್ ಕಾರ್ಪೊರೇಟರ್ ಸಾಹೇಬಪ್ಪನಿಗೆ ಕೊಟ್ಬಿಡಿ. ಹಂಗೆ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಡು ವಾಪಸ್ ತಂದು ನನಗೆ ಕೊಟ್ಬಿಡಿ. ಈಟ್ ನಂಬಿಕೆನ ನಿಮ್ಮಲ್ಲಿ ಇಡ್ಬೋದಲ್ವಾ ಸಾಧನ ಅವ್ರೆ? ನೀವ್ ನನ್ನ ನಂಬಬಹುದು. ಹಂಗಾರೆ ತಗೊಂಡ್ಬಿಡಿ. ಹಣ ಪತ್ರ ಎಲ್ಲ ಈ ಬ್ಯಾಗ್ನಾಗ ಐತೆ. ಓಕೆ, ನನಗ್ ಬೇಕಾಗಿರೋದು ಇದೆ.
ತೀರ್ಥ, ಅದಕ್ಕೆ ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು. ಅರ್ಥ ಆಗಿಲ್ಲ. 25 ಲಕ್ಷ. ವಾಟ್? ನಿಜ ಹೇಳ್ತಿದ್ದೀರಾ? ಆಫ್ ಕೋರ್ಸ್ ತೀರ್ಥ, ನೀನ್ ಒದ್ದಾಡ್ತಾ ಇದ್ದಿದ್ದನ್ನ ನಾನು ನೋಡೋದಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ ಆಫೀಸ್ಗೆ ಹೋಗೋದನ್ನು ಬಿಟ್ಟು ಫೈನಾನ್ಸರ್ಸ್ ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ಅದ್ರಲ್ಲಿ ಒಬ್ರು ಈ ಫೈನಾನ್ಸರ್ನ ನನಗೆ ಸಜೆಸ್ಟ್ ಮಾಡಿದ್ರು. ಹಣದಲ್ಲಿ ಪಕ್ಕ, ಆದ್ರೆ ಲೆಕ್ಕಪತ್ರ ವ್ಯವಹಾರ ಮಾತ್ರ ನೀಟಾಗಿರ್ಬೇಕು ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನೀವೇನ್ ಹೇಳಿದ್ರಿ? ನನ್ ಮೈದ್ನ ಯಾವ ಪೇಪರ್ ಕೊಟ್ರು ಸೈನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟೆ. ಅಷ್ಟ್ ಹೇಳಿದ್ದೆ ತಡ, ಪೇಪರ್ಸ್ ಜೊತೆಗೆ ನೋಡು ಹಣನು ಕೊಟ್ಬಿಟ್ರು. ತೀರ್ಥ, ಈ ಪೇಪರ್ಸ್ ಒಂದು ಸೈನ್ ಆಗ್ಬೇಕು, ಸೈನ್ ಮಾಡ್ತೀಯಾ? ಕೊಡಿ ಅದಕ್ಕೆ, ಅದ್ರಲ್ಲೇನು, ಸೈನ್ ಮಾಡ್ತೀನಿ. ತೀರ್ಥ, ನನಗ್ ಲೇಟ್ ಆಗ್ತಿದೆ, ನಾನು ಆಫೀಸಿಗೆ ಹೊರಡ್ಬೇಕು. ಒಂದ್ ಕೆಲ್ಸ ಮಾಡು, ಇದನ್ ಬೇರೆ ಅವ್ರು ಇವತ್ತೇ ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದ್ 5 ನಿಮಿಷ ಇರಿ, ಓದ್ಬಿಟ್ಟು ಕೊಟ್ಬಿಡ್ತೀನಿ ರೀ. ನಾನು ಓದಿದ್ದೀನಿ ತೀರ್ಥ, ಬಟ್ ನಿನಗೇನಾದ್ರೂ ಡೌಟ್ಸ್ ಇತ್ತು ಅಂತ ಆದ್ರೆ ನೀನ್ ಓದು. ಹಣ ಇದ್ರಲ್ಲಿದೆ, ಆಯ್ತಾ? ನಾ ಹೊರಡ್ತೀನಿ. ಇಲ್ಲ ಅದಕ್ಕೆ ಒಂದ್ 5 ನಿಮಿಷ ಕೊಟ್ಬಿಡ್ತೀನಿ ರೀ. ಇಲ್ಲ ತೀರ್ಥ, ನಾನ್ ಬೇರೆ ಆಡಿಟರ್ನ ಬರೋದಕ್ಕೆ ಹೇಳಿದೀನಿ, ಆಮೇಲೆ ಇಬ್ರು ಹೊಸ ಕ್ಲೈಂಟ್ಸ್ ಬರೋದಕ್ಕೆ ಹೇಳಿದೀನಿ. ನನಗ್ ಬೇರೆ ಲೇಟ್ ಆಗ್ಬಿಟ್ಟಿದೆ, ಏನ್ ಮಾಡ್ಲಿ? ಒಂದ್ ಕೆಲ್ಸ ಮಾಡು, ನೀನ್ ನಿಧಾನ ಕೂತು ಓದಿ ಸೈನ್ ಮಾಡು. ಯಾವ ಡೌಟ್ಸು ಇರಬಾರ್ದಲ್ವಾ? ಪಕ್ಕ ಇದ್ರೆ ಮಾತ್ರ ಸೈನ್ ಮಾಡು, ಇಲ್ಲಂತಂದ್ರೆ ಪೇಪರ್ಸ್ ನ ಹಾಗೆ ಇಟ್ಟಿರು, ನಾನು ಅಮೌಂಟ್ ವಾಪಸ್ ಕಳ್ಸ್ಬಿಡ್ತೀನಿ. ಬೇಡ ಬೇಡ, ಬಂದಿರೋ ಹಣನ ವಾಪಸ್ ಕೊಡೋದು ಬೇಡ, ಸೈನ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಅವಳು ಈ ಪತ್ರದಲ್ಲಿ ಅದ್ ಏನೇನ್ ಮೆನ್ಷನ್ ಮಾಡಿದಳೋ ದೇವ್ರಿಗೆ ಗೊತ್ತು. ನಾನಂತೂ ಓದಿಲ್ಲ, ನನಗ ಆ ಪೇಶನ್ಸು ಇಲ್ಲ. ಆದ್ರೆ ತೀರ್ಥ, ನಿನ್ ಕರ್ಮ ನೋಡು, ನೀನ್ ದ್ವೇಷಿಸೋ ಆ ವಿಜಯಮ್ಮನ್ ಹತ್ರನೇ ದುಡ್ಡು ತಗೋತಾ ಇದೀಯ. ಅವಳು ನಿನಗೆ ಇನ್ನೇನೇನ್ ತೊಂದರೆ ಮಾಡ್ತಾಳೋ. ಆಲ್ ದಿ ಬೆಸ್ಟ್. ತಗೊಳ್ಳಿ. ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಥ್ಯಾಂಕ್ಸ್. ದುಡ್ಡು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡ್ಬಿಡು. ಸರಿ. ಏನಾಯ್ತು? ಏನದು? ಏನಾಯ್ತಪ್ಪ? ನಿಧಾನಕ್ಕೆ ಕಾಡ್ಬಾರ್ದ? ನಿನ್ಗೇನಾಗಿಲ್ಲ ತಾನೆ? ಇಲ್ಲ, ಅದನ್ನೆಲ್ಲ ಗುಡ್ಸಾಕು ಬೇಗ, ಇನ್ಯಾರು ಕಿಚ್ಕೊಂಡ್ಬಿಟ್ಟಾರೋ. ಬಿಡಿ ಅತ್ತೆ, ಪರವಾಗಿಲ್ಲ, ಏನಾಗಿಲ್ಲ. ಏನಪ್ಪ, ಮಗು ಜೊತೆ ಯಾರಾದ್ರೂ ಗ್ಲಾಸ್ ಅಲ್ಲಿ ಆಟ ಆಡ್ತಾರ? ನಿನಗ್ ಬುದ್ಧಿ ಬೇಡವಾ? ಸಾರಿ ಆಂಟಿ, ಗೊತ್ತಾಗಿಲ್ಲ. ಪಾಪ ಧೃತಿಗೆ ಖುಷಿ ಆಗ್ಲಿ ಅಂತ ಅವಳ ಜೊತೆ ಆಟ ಆಡ್ತಿದ್ರು ಅಷ್ಟೇ, ಕೈ ಜಾರಿ ಗ್ಲಾಸ್ ಕೆಳಗ್ ಬಿತ್ತು. ಪಾಪ ಅವ್ರ ಕೊನೆ ದಿನಗಳನ್ನ ಎಣಿಸ್ತಾ ಇದ್ದಾರೆ. ರಾಜೇಶನ್ ಕೊನೆ ದಿನಗಳು ಅಂತ ಹೇಳ್ತಾ ಇದ್ರಿ, ಏನದ್ರ ಅರ್ಥ? ಅದು ರಾಜೇಶನ್ಗೆ ವಾಸಿ ಮಾಡಕ್ಕಾಗ್ದಿರೋಂತ ಮಾರಣಾಂತಿಕ ಕಾಯಿಲೆ ಇದೆಯಂತೆ.